ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಒಂಥರ ಗ್ರ್ಯಾಂಡ್ ಬರುತ್ತೆ, ಸಿಂಪಲಾಗೂ ಇದೆ ಹಾಕೋಕ್ಕೆ, ಮತ್ತು ಗ್ರ್ಯಾಂಡ್ ಕುಚ್ಚು ನೋಡಬೇಕು ನೀವು. ಕುಚ್ಚು ಕೂಡ ಡಿಫ್ರೆಂಟಾಗಿ ಹಾಕಿದ್ದೀನಿ. ಸೊ ಹೊಸ ಥರ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ಇದು ಮುಹೂರ್ತದ ಸ್ಯಾರಿ ಫ್ರೆಂಡ್ಸ್, ಫುಲ್ ಗ್ರ್ಯಾಂಡಾಗಿದೆ. ಸೊ ಪಿಂಕ್ ಮತ್ತು ಹಾಫ್ ವೈಟ್ ಕಲರ್ ಕಾಂಬಿನೇಷನ್ನು, ಸೊ ಕಲರ್ ಚೇಂಜ್ ಕಾಣಿಸ್ತಾ ಇದೆ ನಿಮಗೆ. ಫುಲ್ ಗ್ರ್ಯಾಂಡಾಗಿರೋವಂಥ ಮುಹೂರ್ತ ಸ್ಯಾರಿ ಇದು. 11 ನಂಬರ್ ಕ್ರೋಶಾ ನೀಡಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. 10 ಆದರೂ ನಡೆಯುತ್ತೆ, 10 ಅಥವಾ 11 ಯಾವ್ದಾದ್ರು ತೊಗೊಳ್ಳಿ. ಆ್ಯಸ್ ಯೂಶಲ್ 6 ಎಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. 7 ಎಳೆ ತೊಗೊಂಡಿದ್ದೀನಿ. 7 ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ. ಇಲ್ಲ 6 ಕೂಡ ಚೆನ್ನಾಗೇ ಬರುತ್ತೆ. ಸೊ 6 ಅಥವಾ 7 ಎಷ್ಟಾದ್ರು ತೊಗೋಬೋದು. ಸೊ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ ಸ್ಟಾರ್ಟಿಂಗು, ಮತ್ತು ಇನ್ನು ಪಕ್ಕದಲ್ಲಿ ಇನ್ನೂ ಒಂದು ಟೈಮು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ 2 ಟೈಮ್ ಸಿಂಗಲ್ ಕ್ರೋಶೆ ಆದಮೇಲೆ 1 ಚೈನ್, 2 ಚೈನ್, 3 ಚೈನ್. 3 ಚೈನ್ನ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗೆ ನೀಡಲ್ ಹಾಕಿ ದಾರ ಅಂತಂದು ಲಾಕ್ ಮಾಡ್ಕೊಳ್ಳೋಣ. ಮತ್ತು 1 ಚೈನ್, 2 ಚೈನ್, 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಮತ್ತೆ ಲಾಕ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇದು ಬೇಸ್ ಲೈನ್ ತುಂಬ ಈಸಿ. ಸೊ ಸಿಂಗಲ್ ಕಲರ್ ಡಿಸೈನ್ ಇದು, ಸಿಂಗಲ್ ಕಲರಲ್ಲೇ ಬರುತ್ತೆ. ಬೇಸ್ ಲೈನ್ ಕೂಡ ಇದರಲ್ಲೇ ಹಾಕ್ತೀನಿ, ನೆಕ್ಸ್ಟ್ ಸ್ಟೆಪ್ ಕೂಡ ಇದರಲ್ಲೇ ಹಾಕ್ತೀನಿ. ಬರೀ 2 ಸ್ಟೆಪ್ಪಲ್ಲಿ ನಿಮಗೆ ಬ್ರೈಡಲ್ ಡಿಸೈನ್ ಬರುತ್ತೆ. ಸೊ 3 ಚೈನ್ನ ಹಾಕಿಬಿಟ್ಟು ಈ ರೀತಿ ಲಾಕ್ ಮಾಡ್ಕೊಂಡು ಹೋಗೋದು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗೆ. ಸೊ ಮತ್ತೆ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಸೊ ಈ ರೀತಿ ಬೇಸ್ ಲೈನು ಫುಲ್ 3 ಚೈನ್ ಹಾಕಿ ಪೂರ್ತಿ ಸಾರಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಲಾಸ್ಟಲ್ಲಿ ಎಂಡಲ್ಲಿ ನೋಡಿ ಫ್ರೆಂಡ್ಸ್, ಲಾಸ್ಟ್ ಎಂಡಿಂಗು 3 ಚೈನ್ ಹಾಕ್ಕೊಂಡು ಎಂಡಿಂಗ್ವರೆಗೂ ಬಂದಿದ್ದೀನಿ ಅಲ್ವಾ. ಸೊ ಅದನ್ನು ಟರ್ನ್ ಮಾಡ್ಕೊಳ್ಳೋಣ. ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡ್ಗೆ ಸ್ಯಾರಿನ ಟರ್ನ್ ಮಾಡ್ಕೊಳ್ಳೋಣ. ಯಾಕಂದರೆ ಫ್ರೆಂಡ್ಸ್, ನಾನು ಬ್ಯಾಕ್ ಸೈಡಿಂದ ಇವಾಗ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಬೇಕಂದರೆ ಇದನ್ನು ಕೂಡ ಎಂಡ್ ಮಾಡಿ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋಬೋದು. ಸ್ಟಾರ್ಟಿಂಗಿಂದ ಬ್ಯಾಕ್ ಸೈಡ್ ಹಾಕಿದ್ರೂ ಈ ಡಿಸೈನ್ ಚೆನ್ನಾಗಿರುತ್ತೆ, ಫ್ರಂಟ್ ಸೈಡ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಸೊ ಇಲ್ಲಿಂದ 3 ಚೈನ್ಸ್ನೇ ಹಾಕೋಣ. ಸೊ ಜಸ್ಟ್ ಟರ್ನ್ ಮಾಡಿ ಸ್ಯಾರಿ ಇದು ಬ್ಯಾಕ್ ಸೈಡ್. ಇವಾಗ 3 ಚೈನ್ ಹಾಕಿ ಅದ್ರದ್ದು ಸಿಂಗಲ್ ಕ್ರೋಶೆ ಇರುತ್ತಲ್ವ 3 ಚೈನ್ದು, ಅಲ್ಲೇ ಮತ್ತೆ ನಾನು ಅದೇ ಪಾಯಿಂಟಿಗೆ ನೀಡಲ್ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ ಇದು ಇವಾಗ ಎಂಡಿಂಗಿಂದ ನಾವು ಡಿಸೈನ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಸೇಮ್ ಕಲರಲ್ಲಿ. ಅಲ್ಲಿಂದ ಇವಾಗ 3 ಚೈನ್ ಲಾಕ್ ಆದಮೇಲೆ ಅಲ್ಲಿಂದ ಡೈರೆಕ್ಟಾಗೆ ನಾನಿಲ್ಲಿ 8 ಚೈನ್ಸ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್. 4, 5, 6, 7, 8 ಚೈನ್ಸ್ನ ಹಾಕ್ಕೊಳ್ತೀನಿ. ಈ 8 ಚೈನ್ಸ್ ಹಾಕ್ಕೊಂಡು ಇವಾಗ ನೋಡಿ, 1 ಬ್ಲಾಕ್ ಬಿಡಬೇಕು, 2 ಬ್ಲಾಕ್ ಬಿಡಬೇಕು. 3ನೇ ಬ್ಲಾಕಲ್ಲಿ 2 ಬ್ಲಾಕ್ಸ್ನ ಬಿಟ್ಬಿಡ್ಬೇಕು 3 ಚೈನು. 3rd ಬ್ಲಾಕ್ ಒಳಗಡೆ ನೀಡಲ್ ಹಾಕ್ತೀನಿ. 3rd ಬ್ಲಾಕ್ ಒಳಗಡೆನ ನಾನು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡಿಬಿಡ್ತೀನಿ. ನೀಡಲ್ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ತೀನಿ. ಇವಾಗ ನಾವು 8 ಚೈನ್ಸ್ನ 3rd ಬ್ಲಾಕಲ್ಲಿ ಲಾಕ್ ಮಾಡಿದ್ವಿ. ಒಂಚೂರು ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಅಂದರೆ ಸೀರೆನ ಟರ್ನ್ ಮಾಡಿಕೊಂಡೆ ತಕ್ಷಣ 8 ಚೈನ್ ಲಾಕ್ ಆದ ತಕ್ಷಣ ಡಿಸೈನ್ ಟರ್ನ್ ಮಾಡಿಕೊಂಡೆ. ಇವಾಗ ನೋಡಿ, ಇವಾಗ ಆ 8 ಚೈನ್ಸ್ ಏನಿದೆ ಅದ್ರ ಒಳಗಡೆ ನಾವು ಎಲ್ಲ ಸಿಂಗಲ್ ಕ್ರೋಶನ ಫಿಲ್ ಮಾಡ್ತೀವಿ. ಅಂದರೆ ನೀಡಲ್ ಹಾಕಿ ದಾರ ತಂದು ಈ 2 ದಾರ ನೀಡಲ್ ಮೇಲಿರೋ 2 ದಾರನ ಸೇರಿ 1 ಮಾಡ್ಕೊಳ್ತೀನಿ. ಈ ರೀತಿ ಸಿಂಗಲ್ ಕ್ರೋಶಸ್ ಮಾಡ್ತೀನಿ. ಇಲ್ಲಿ 8 ಚೈನ್ಗೆ 9 ಸಿಂಗಲ್ ಕ್ರೋಶನ ನಾನು ಮಾಡ್ಕೊಳ್ತೀನಿ. 2, 3, ಸೊ ಕರೆಕ್ಟಾಗಿ 9 ಮಾಡ್ಕೊಳ್ಳಿ ಫ್ರೆಂಡ್ಸ್. 8 to 9, 8 ಆದರೂ ಮಾಡ್ಕೋಬೋದು, ಇಲ್ಲ 9 ಆದರೂ ಮಾಡ್ಕೊಳ್ಬೋದು. 8 to 9. ಸೊ ನಾ ಇಲ್ಲಿ 9 ಸಿಂಗಲ್ ಕ್ರೋಶಸ್ನ ಮಾಡ್ತಾಯಿದ್ದೀನಿ. 8 ಚೈನ್ಗೆ 9 ಸಿಂಗಲ್ ಕ್ರೋಶಸ್ನ ಮಾಡ್ತಾಯಿದ್ದೀನಿ. ಸೊ ನೀಡಲ್ ಹಾಕೋದು, ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಸೊ ಈ ರೀತಿಯಾಗಿ 9 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. 9 ಸಿಂಗಲ್ ಕ್ರೋಶೆ ಮಾಡಿ ಮತ್ತೆ ಫ್ರಂಟ್ ಸೈಡ್ಗೆ ಡಿಸೈನ್ ಟರ್ನ್ ಮಾಡ್ಕೊಳ್ಳೋಣ. ಜಸ್ಟ್ ಬ್ಯಾಕ್ ಸೈಡಿಂದ ಸಿಂಗಲ್ ಕ್ರೋಶಸ್ ಮಾತ್ರ ಹಾಕಿಬಿಟ್ಟು ಫ್ರಂಟ್ ಸೈಡಿಗೆ ನಾರ್ಮಲಾಗಿ ಟರ್ನ್ ಮಾಡ್ಕೊಂಬಿಡೋಣ. ಟರ್ನ್ ಮಾಡಿಕೊಂಡು ಫ್ರೆಂಡ್ಸ್ ಅಲ್ಲಿಂದ ನಾವಿವಾಗ ಫಸ್ಟ್ 8 ಚೈನ್ ಹಾಕ್ತೆ, ಟರ್ನ್ ಮಾಡಿಕೊಂಡು 9 ಸಿಂಗಲ್ ಕ್ರೋಶೆ ಹಾಕ್ತೆ. ಅಲ್ಲಿಂದ 1 ಚೈನ್, 2 ಚೈನ್, 3 ಚೈನ್. ಫ್ರೆಂಡ್ಸ್ ಇಲ್ಲಿ 3 ಆದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ 2 ಆದರೂ ಹಾಕ್ಕೊಳ್ಳಿ.
ಒಂದು ಸ್ವಲ್ಪ ಲೂಸಾಗಿ ಹಾಕ್ಕೊಳ್ಳೋರು 2 ಹಾಕ್ಕೊಳ್ಳಿ ಸಾಕಾಗುತ್ತೆ. ಟೈಟಾಗಿ ಚೈನ್ಸ್ ಹಾಕೋರು 3 ಹಾಕ್ಕೊಳ್ಳಿ. ಮತ್ತು ಸೂಜಿ ಮೇಲೆ ದಾರ ಒಂದು ಸತಿ ಸುತ್ತಕೊಂಡು ಈ ಸಿಂಗಲ್ ಕ್ರೋಶೆ ಮೇಲ್ಗಡೆ ಹೋಲ್ಸ್ ಕಾಣಿಸ್ತಾ ಇರತ್ತೆ ನೋಡಿ, ಆ ಹೋಲ್ಸ್ ಒಳಗಡೆ ನಾನಿವಾಗ ನೀಡಲ್ನ ಹಾಕ್ತೀನಿ. ಫಸ್ಟ್ ಹೋಲ್ ಮೇಲೆ ನೀಡಲ್ ಹಾಕಿ ದಾರನ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರನ ಒಂದು ಮಾಡ್ಕೊಳ್ತೀನಿ ಮತ್ತು 2 ದಾರನ ಒಂದು ಮಾಡ್ಕೊಳ್ತೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ಅದೇ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಸ್ವಲ್ಪ 3 ಚೈನ್ ಅಷ್ಟು ಉದ್ದ ಎಳ್ಕೊಂಡು 2ರಲ್ಲಿ 1 2ರಲ್ಲಿ 1 ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1 2 ದಾರದಲ್ಲಿ 1. ನಾನಿಲ್ಲಿ 3 ಡಬಲ್ ಕ್ರೋಶೆ ಆಯ್ತಲ್ವ, ಇನ್ನೂ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೊ ಒಟ್ಟು 3 ಚೈನ್ನ ಬಿಟ್ಟು 4 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಸೊ ಒಟ್ಟು 3 ಚೈನ್ನ ಬಿಟ್ಟು ಮತ್ತೆ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತಂದು 2ರಲ್ಲಿ 1 2ರಲ್ಲಿ 1. ಸೊ ಈ ರೀತಿ ಮತ್ತೆ ಅದೇ 3 ಚೈನ್ ಬಿಟ್ಟು 4 ಕಂಬಗಳನ್ನ ಹಾಕಿದ್ದೀನಿ. ಅಲ್ಲಿಂದ 4 ಕಂಬ ಆದ ತಕ್ಷಣ ಅಲ್ಲಿಂದ ನಾವು ಮತ್ತೆ 8 ಚೈನ್ಸ್ನ ಹಾಕ್ಕೋಬೇಕು. ಮತ್ತು 8 ಚೈನ್ಗಳನ್ನ ಹಾಕ್ಕೊಳ್ತೀನಿ. 8 ಚೈನ್ಗಳನ್ನ ಹಾಕ್ಕೊಳ್ಳೋಣ. 8 ಚೈನ್ಸ್ ಆದಮೇಲೆ ಸೊ 8 ಚೈನ್ಸ್ ಕಂಟಿನ್ಯೂಸ್ ಆಗಿ 8 ಚೈನ್ಸ್ ಹಾಕಿ ಈ 3 ಚೈನ್ ಗ್ಯಾಪ್ ಒಳಗಡೆ ಮತ್ತೆ ಲಾಕ್ ಮಾಡ್ಕೊಳ್ತೀನಿ. ಸೊ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಲಾಕ್ ಆಗುತ್ತೆ ಅವಾಗ ನಮಗೆ. ಮತ್ತು ಇವಾಗ 8 ಚೈನ್ ಆದ ತಕ್ಷಣ ಡಿಸೈನ್ನ ಒಂಚೂರು ಟರ್ನ್ ಮಾಡ್ಕೋಬೇಕು. ನಾವಿಲ್ಲಿ 8 ಚೈನ್ ಫಿಲ್ ಮಾಡೋಕ್ಕೆ ಸಿಂಗಲ್ ಕ್ರೋಶೆಯಿಂದ ಟರ್ನ್ ಮಾಡ್ಕೊಂಡು ಫಿಲ್ ಮಾಡಬೇಕಾಗತ್ತೆ. ಸೊ ಅದೇ ಗ್ಯಾಪಲ್ಲಿ ಹೋಗಿ ದಾರನ ತಂದು ಮತ್ತು ಸಿಂಗಲ್ ಕ್ರೋಶೆನ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಕೂಡ ನಾನು 9 ಸಿಂಗಲ್ ಕ್ರೋಶೆನ ಹಾಕ್ಕೋತೀನಿ. 8 ಚೈನ್ಗೆ 9 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೊ 8 ಚೈನ್ಸ್ಗೆ 9 ಸಿಂಗಲ್ ಕ್ರೋಶೆಸ್. ಫ್ರೆಂಡ್ಸ್ ಈ ರೀತಿ ಡಿಸೈನ್ನ ತೋರಿಸಿದ್ದೀನಿ, ಬಟ್ ಇದರಲ್ಲಿ ಕುಚ್ಚು ನೀವು ನೋಡ್ಬೋದು ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರುತ್ತೆ. ಇದು ಮುಹೂರ್ತಕ್ಕೆ ತುಂಬ ಸೂಟ್ ಆಗ್ತಾಯಿತ್ತು, ಡಿಸೈನು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ 9 ಸಿಂಗಲ್ ಕ್ರೋಶೆಸ್ನ ಮಾಡಿ ಮತ್ತೆ ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಮತ್ತೆ 3 ಚೈನ್ 2 ಚೈನ್ ಅಥವಾ 3 ಚೈನ್ ಹಾಕ್ಕೊಳ್ಳಿ. ಸೊ ತುಂಬ ಉದ್ದ ಅನಿಸಿದ್ರೆ ನಿಮಗೆ 2 ಚೈನ್ಸ್ನ ಹಾಕ್ಕೊಳ್ಳಿ. ಇಲ್ಲಿ 3 ಚೈನ್ ಅಂದರೆ 3 ಚೈನ ಹಾಕಿ ಅಲ್ಲಿ ಸಿಂಗಲ್ ಕ್ರೋಶೆಗಳಿರುತ್ತೆ ಅಲ್ವಾ, ಅದ್ರ ಮೇಲೆ ಹೋಲ್ ಇರುತ್ತೆ ಅಲ್ವಾ, ಫಸ್ಟ್ ಹೋಲ್ ಮೇಲೆ ನಾನು ಒಂದು ಕಂಬನ ಮಾಡ್ತೀನಿ, ಒಂದು ಡಬಲ್ ಕ್ರೋಶೆ ನೀಡಲ್ಲಿ ಹಾಕಿ ದಾರನ ತಂದು 2ರಲ್ಲಿ 1 2ರಲ್ಲಿ 1 ಆ ರೀತಿ ಕಂಬಗಳನ್ನ ಮಾಡ್ಕೊಳ್ತೀನಿ. ಮತ್ತು ಪಕ್ಕದ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಬೇಕು. ಸೂಜಿ ಮೇಲೆ ದಾರ ಸುತ್ತಕೊಂಡು ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1 2ರಲ್ಲಿ 1 ಈ ರೀತಿ 3 ಚೈನ್ಸ್ನ ಬಿಟ್ಟು 3 ಕಂಬಗಳನ್ನ ಮಾಡ್ಕೋಬೇಕು. 3 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. 3 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 4 ಡಬಲ್ ಕ್ರೋಶೆ 4 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 8 ಚೈನ್ಸ್ನ ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಹೋಗಬೇಕು. ಸೊ ಇಲ್ಲಿ ಒಂದೊಂದು ಲೆಂತಿ ಪೆಟಲ್ ಟೈಪ್ಸ್ ನಮ್ಗೆ ಬರುತ್ತೆ ಫ್ರೆಂಡ್ಸ್. ಅದು ಗ್ಯಾಪ್ ಕೂಡ ಥರ ಟಿಯರ್ ಡ್ರಾಪ್ ಗ್ಯಾಪ್ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಇವಾಗ 3 ಚೈನ್ ಒಳಗಡೆ ಲಾಕ್ ಮಾಡಿದೆ, ಬೇಸಲ್ಲಿರೋ 3 ಚೈನ್ ಒಳಗಡೆ ಲಾಕ್ ಮಾಡಿದೆ. 8 ಚೈನ್ಸ್ ಹಾಕಿ ಮತ್ತೆ ಟರ್ನ್ ಮಾಡೋದು 9 ಸಿಂಗಲ್ ಕ್ರೋಶೆಸ್ನ ಮಾಡ್ಕೊಳ್ಳೋದು. ಮತ್ತು ಇವಾಗ 9 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಚೂರು ಟರ್ನ್ ಮಾಡ್ಕೊಂಬಿಡಿ ಡಿಸೈನು ಸ್ಯಾರಿನು ಸ್ವಲ್ಪ ಎಷ್ಟು ಬೇಕೋ ಅಷ್ಟು. ಮತ್ತು ಅಲ್ಲಿ 9 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ನಮಗೆ 5 ಪೆಟಲ್ಸ್ ಬರುತ್ತೆ ಫ್ರೆಂಡ್ಸ್. ಈ ಥರ 5 ಪೆಟಲ್ನ ನಾವು ಹಾಕಬೇಕಾಗತ್ತೆ. ಇಲ್ಲಿ 9 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಟರ್ನ್ ಮಾಡಿಬಿಡಿ. 9 ಸಿಂಗಲ್ ಕ್ರೋಶೆ ಆದಮೇಲೆ ಟರ್ನ್ ಮಾಡಿ 1 ಚೈನ್ 2 ಚೈನ್ 3 ಚೈನ್ ಮತ್ತು ಈ ಲೈನ್ಸಲ್ಲಿ ಹೋಲ್ ಗ್ಯಾಪ್ಸಲ್ಲಿ ಡಬಲ್ ಕ್ರೋಶೆ 4 ಡಬಲ್ ಕ್ರೋಶೆ 3 ಚೈನ್ನ ಮಾಡಿ 4 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. 3 4
4 ಡಬಲ್ ಕ್ರೋಶೆ ಆಯಿತು. ಈ ಪೆಟಲ್ ಕಂಪ್ಲೀಟ್ ಆಯಿತು. ಮತ್ತು 8 ಚೈನ್ಸ್ ನೆಕ್ಸ್ಟ್ ಪೆಟಲ್ಗೆ 8 ಚೈನ್ಸ್ ಹಾಕಬೇಕು. ಬ್ಯಾಕ್ ಸೈಡ್ ಟರ್ನ್ ಮಾಡಿ 9 ಸಿಂಗಲ್ ಕ್ರೋಶೆ ಮಾಡಬೇಕು. ಮತ್ತು ಟರ್ನ್ ಮಾಡಿ ಡಿಸೈನ್ನ ನಾವಲ್ಲಿ 3 ಚೈನ್ ಹಾಕಿ 4 ಕಂಬಗಳನ್ನ ಹಾಕೋದು. ಈ ರೀತಿ ಪೆಟಲ್ಸ್ನ ಹಾಕಬೇಕಾಗತ್ತೆ ಫ್ರೆಂಡ್ಸ್. 5 ಪೆಟಲ್ಸ್, 1 3 ಚೈನ್ಗೆ 5 ಪೆಟಲ್ಸ್ನ ಹಾಕ್ತೀವಿ. ಸೊ ಇದು ಸಿಂಗಲ್ ಕ್ರೋಶಸ್ ರೂಢಿ ಇರೋರಿಗೆ, ಪ್ರಾಕ್ಟೀಸ್ ಇರೋರಿಗೆ ಈಸಿಯಾಗಿ ಹಾಕ್ಬಿಡ್ತಾರೆ ಫ್ರೆಂಡ್ಸ್. ನಾನು ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶೆ ಕಂಪ್ಲೀಟ್ ಆಯಿತು. 9 ಸಿಂಗಲ್ ಕ್ರೋಶೆ, 3 ಚೈನ್ ಹಾಕಬೇಕು, 4 ಕಂಬಗಳು ಹಾಕಬೇಕು 4 ಹೋಲ್ಗೆ. ಸೊ ಇದೇ ರೀತಿ ಮಾಡಬೇಕಾಗತ್ತೆ. ಒಂದು 3 ಚೈನ್ ಗ್ಯಾಪಿಗೆ ನಾವು ಕರೆಕ್ಟಾಗಿ 5 ಪೆಟಲ್ಸ್ 5 ಟೈಮ್ಸ್ ಈ ರೀತಿ ಮಾಡ್ಕೋಬೇಕು. ಸೊ 4 ಕಂಬ ಆದಮೇಲೆ ಇನ್ನೂ ಒಂದು ಪೆಟಲ್ನ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಇಲ್ಲಿ 4 ಆಗಿದೆ. ಸೊ ಇವಾಗ ನಮಗೆ 4 ಪೆಟಲ್ ಆಗಿದೆ. ಒಟ್ಟು 5 ಮಾಡ್ಕೋಬೇಕು ನೋಡಿ. 1 2 3 4 ಆಯ್ತಲ್ಲ. ಇನ್ನೂ ಒಂದು ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ 5 ಮಾಡಿದ್ದೀನಿ. 5 ಪೆಟಲ್ಸ್ನು ಆ 3 ಚೈನ್ ಗ್ಯಾಪಲ್ಲಿ ಮಾಡಿದ್ದೀನಿ ಅಲ್ವಾ. ಸೊ ಇದನ್ನು 2 ಬ್ಲಾಕ್ಸ್ ಬಿಟ್ಟು, ಸ್ಟಾರ್ಟಿಂಗ್ ಕೂಡ ನಾವು 2 ಬ್ಲಾಕ್ಸ್ ಬಿಟ್ಟು ತೊಗೊಂಡಿದ್ವಿ. ಇವಾಗ ಕೂಡ 2 ಬ್ಲಾಕ್ಸ್ ಬಿಟ್ಟು ಆ ಸಿಂಗಲ್ ಕ್ರೋಶೆಗೆ ಡೈರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಲಾಕ್ ಮಾಡಿ ಆದಮೇಲೆ ಇಲ್ಲಿದ್ದು ಕೂಡ 3 ಚೈನ್ ಹಾಕೋಣ ಫ್ರೆಂಡ್ಸ್. ಈ ಕುಚ್ಚುಕಟ್ಟ ಕಡೆ ನೀವು ಬೇಕಂದರೆ ಬೇಸಲ್ಲಿ ನೋಡ್ಕೊಂಡು 4 ಚೈನ್ ಕೂಡ ಹಾಕೋಬೋದು, 5 ಚೈನ್ ಕೂಡ ಹಾಕೋಬೋದು. ಅದು ನಾವು ಕೌಂಟ್ ಮಾಡ್ಕೊಂಡು ನಾವು ಮಾಡಬೇಕಾಗತ್ತೆ. ಯಾಕಂದರೆ ಈ ಕುಚ್ಚು 3 ಚೈನ್ಗೆ ಒಬ್ಬೊಬ್ರಿಗೆ ಕಂಜೆಸ್ಟ್ ಅನಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ನೋಡ್ಬೋದು ಇವಾಗ ಆರ್ಚ್ ಎಷ್ಟು ನೀಟಾಗಿ ಬಂದಿದೆ, ಫ್ಲವರ್ ಪೆಟಲ್ಸ್ ಅಂತ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ಡಿಸೈನು ಸಕ್ಕದಾಗಿ ಕಾಣುತ್ತೆ. ತುಂಬ ಬೀಡ್ಸ್ ಬೇಡದೇ ಇರೋರು, ಆಮೇಲೆ ತುಂಬ ವರ್ಕ್ ಬೇಡದೇ ಇರೋರು ಸೊ ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು. ಇದಕ್ಕೆ ನಾರ್ಮಲ್ ಕುಚ್ಚು ಕೂಡ ಕಟ್ಬೋದು, ಅಥವಾ ಈ ಥರ ನಾನು ಇವಾಗ ತೋರಿಸಿರೋ ಥರ ಕುಚ್ಚು ಕೂಡ ನೀವು ಕಟ್ಕೋಬೋದು. ಮತ್ತು 8 ಚೈನ್ ಮಾಡಿಕೊಂಡು ಸೊ ನೆಕ್ಸ್ಟ್ 3 ಚೈನ್ ಒಳಗಡೆ ನಾನು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಸೊ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ತೀನಿ ಅಲ್ವಾ. ಮತ್ತೆ ಟರ್ನ್ ಮಾಡ್ಕೋಬೇಕು. ನೆಕ್ಸ್ಟ್ ಆರ್ಚಿಗೆ ಸ್ಟಾರ್ಟ್ ಮಾಡ್ತಾ ಇರೋದು ಫ್ರೆಂಡ್ಸ್. ಇಲ್ಲಿ 9 ಸಿಂಗಲ್ ಕ್ರೋಶೆ ಮಾಡ್ಕೊಂಬಿಡೋಣ. ಸೊ 9 ಸಿಂಗಲ್ ಕ್ರೋಶಸ್ನ ಹಾಕ್ಕೊಳ್ಬೇಕು ಇಲ್ಲಿ. ಸೊ ತುಂಬ ಈಸಿ ಫ್ರೆಂಡ್ಸ್. ಇದು ಚೈನ್ಸು ಸಿಂಗಲ್ ಕ್ರೋಶೆ ಡಬಲ್ ಕ್ರೋಶೆ ಅಷ್ಟೇ ಇದಕ್ಕೆ ಹಾಕೋದು. ಸೊ ನಮ್ಮ ಆರಾಮ್ಸಾಗಿ ಹಾಕ್ಕೋಬೋದು. ಸೊ 9 ಸಿಂಗಲ್ ಕ್ರೋಶಸ್ಸು, ಬಟ್ ಕೌಂಟಿಂಗ್ಸ್ ಕರೆಕ್ಟಾಗಿರಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಅದು ಸ್ವಲ್ಪ ರಿಂಕಲ್ಸ್ ಬಂದುಬಿಡತ್ತೆ, ಆಮೇಲೆ ಇಲ್ಲಾಂದರೆ ಫೋಲ್ಡ್ ಆಗಿಬಿಡತ್ತೆ ಡಿಸೈನು. ಸೊ 9 ಸಿಂಗಲ್ ಕ್ರೋಶಸ್ ಆದಮೇಲೆ 3 ಚೈನ್ಸ್ನ ಹಾಕೋಣ. 2 ಚೈನ್ಸ್ ಕೂಡ ಹಾಕ್ಕೋಬೋದು. ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಹೋಲ್ ಗ್ಯಾಪಿಗೆ ನಾನು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಸೊ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಳೋಣ. ನಾನಿಲ್ಲಿ 3 ಚೈನ್ನ ಬಿಟ್ಟು 4 ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಬಿಟ್ಟು 4 ಡಬಲ್ ಕ್ರೋಶೆನ ಸಿಂಗಲ್ ಕ್ರೋಶೆ ಹೋಲ್ ಗ್ಯಾಪಿಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ 4 ಡಬಲ್ ಕ್ರೋಶಸ್ ಹಾಕಬೇಕು. 3 ಚೈನು ಸೇರಿ ಒಟ್ಟು 5 ಆಗಿಬಿಡುತ್ತೆ, ನಮಗೆ ಕರೆಕ್ಟಾಗಿ ಬರುತ್ತೆ. ಮತ್ತು ಇವಾಗ ಮತ್ತೆ 8 ಚೈನ್ಸ್ ಹಾಕೋದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಫಸ್ಟ್ ಆರ್ಚಿಗೆ ಯಾವ ರೀತಿ ತೋರಿಸ್ತಿದ್ದೀನಿ ಅದೇ ರೀತಿ. ಮತ್ತು 8 ಚೈನ್ ಸಿಂಗಲ್ ಕ್ರೋಶೆ, ಟರ್ನ್ ಮಾಡಿ 9 ಸಿಂಗಲ್ ಕ್ರೋಶೆ, ಮತ್ತು ಟರ್ನ್ ಮಾಡಿ ಪೆಟಲ್. ಸೊ ಈ ರೀತಿಯೇ ಹಾಕೊಂಡು ಹೋಗಬೇಕು ಫ್ರೆಂಡ್ಸ್. ಇಲ್ಲಿ ಕೂಡ ನಾನು 5 ಪೆಟಲ್ಸ್ನ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. 5 ಪೆಟಲ್ಸ್ನ ಹಾಕ್ಕೊಂಡು ನೋಡಿ, ಇದು 2 ಬ್ಲಾಕ್ ಬಿಟ್ಟು ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ, ಅಲ್ಲಿ ಲಾಕ್ ಮಾಡ್ತೀನಿ. 2 ಬ್ಲಾಕ್ ಬಿಟ್ಟು ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಲಾಕ್ ಆಯಿತು. ಮತ್ತು 3 ಚೈನ್ ಇದ್ದಿಲ್ಲಿ 3 ಚೈನ್, ಲಾಕ್ ಇರೋ ಕಡೆ ಲಾಕ್ ಫ್ರೆಂಡ್ಸ್. ಈ ರೀತಿ ಫಾರ್ಮ್ ಆಗುತ್ತೆ. ನಾನು ಹೇಳ್ದೆ ಅಲ್ವಾ 3 ಚೈನು ಇರೋ ಕಡೆ ಕುಚ್ಚು ಕಟ್ಕೋಬೇಕು. ಆ 3 ಚೈನ್ ಸ್ವಲ್ಪ ಕಂಜೆಸ್ಟ್ ಅನಿಸುತ್ತೆ ನೋಡಿ ಫ್ರೆಂಡ್ಸ್. ಅಲ್ಲಿ 4 to 5 ಹಾಕ್ಕೊಂಡ್ರು ನಿಮಗೆ ಆರಾಮ್ಸಾಗುತ್ತೆ. ಸೊ ಡಿಸೈನ್ ಈ ರೀತಿ ಸ್ಟಿಫಾಗಿ ನೀಟಾಗಿ ಬರುತ್ತೆ. ಸೊ ನಮಗಿಲ್ಲಿ ಸ್ಟ್ರೇಟಾಗಿ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಆ್ಯಕ್ಚುಲಿ ನಾನು ಬ್ಯಾಕ್ ಸೈಡ್ಗೆ ಸ್ಯಾರಿ ಮಾಡಿರೋದು. ಫ್ರಂಟ್ ಸೈಡ್ ಅಂದರೆ ಸ್ಯಾರಿನ ಫ್ರಂಟ್ ಸೈಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಈ ರೀತಿ ನಾವು ಫುಲ್ ಸ್ಯಾರಿಗೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಲಾಸ್ಟಲ್ಲಿ ಆದಷ್ಟು ಆರ್ಚ್ ಕಂಪ್ಲೀಟ್ ಆಗಬೇಕು, ಇಲ್ಲಾಂದರೆ 3 ಚೈನ್ ಕುಚ್ಚು ಕಟ್ಟೋ ಕಡೆ ಕಂಪ್ಲೀಟ್ ಆಗೋಂಗೆ ನೀವು ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ಇದು ಫುಲ್ ಹೀಗೆ ಹಾಕ್ಕೊಂಡೋಗಿ ಕುಚ್ಚನ್ನ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಕುಚ್ಚಿದ್ದಕ್ಕೆ
ಸ್ವಲ್ಪ ಡಿಫ್ರೆಂಟಾಗಿ ಕಾಣೋ ಥರ ಕಟ್ಟಿರೋದು. ಅಂದರೆ ನಾರ್ಮಲ್ ಕುಚ್ಚೆ ಕಟ್ಬಿಟ್ಟು ಸ್ಟೋನ್ ಶೀಟ್ ಅಂತ ಸಿಗುತ್ತೆ ಫ್ರೆಂಡ್ಸ್. ಆ ಸ್ಟೋನ್ ಶೀಟ್ನ ನಾನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ವಿಡಿಯೋದಲ್ಲಿ ಅದು ಶೈನಿ ಕಾಣಲ್ಲ ನಿಮಗೆ, ತುಂಬ ಶೈನಿ ಇರುತ್ತೆ. ಡೈರೆಕ್ಟಾಗಿ ನೋಡೋಕ್ಕೆ ಈ ಥರ ಸ್ಟೋನ್ ಶೀಟ್ ಸಿಗುತ್ತೆ ನೋಡಿ. ಸೊ ನಾ ಇಲ್ಲಿ ಒಂದು ಕಡೆ 4 ಪಾಯಿಂಟ್ಸ್ ಮತ್ತು ಇನ್ನೊಂದು ಕಡೆ 6 ಸ್ಟೋನ್ಸ್ ಆ ಥರ, ಒಂದು ಕಡೆ 4 ಇಂಟು 6 ಆ ಥರ ಕಟ್ ಪೀಸಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನನಗೆ ಕುಚ್ಚುಗೆ ಕವರ್ ಆಗೋಕ್ಕೆ ಈ ಥರ 4 ಇಂಟು 6 ಕಟ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಗಮ್ ಹಾಕಿಬಿಟ್ಟು ಲೈಟಾಗೆ ಗಮ್ ಮಾಡೋಣ, ಗಮ್ಮಿಂದ ಅದು ಸ್ಟಿಕ್ ಆಗೋಲ್ಲ. ಸೊ ನಾವು ಸ್ಟಿಚ್ ಕೂಡ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಇಟ್ಕೊಳ್ತೀನಿ ಗಮ್ ಹಾಕಿಬಿಟ್ಟು. ಇವಾಗ ನಾರ್ಮಲ್ ಕುಚ್ಚು ಥ್ರೆಡ್ ಇರುತ್ತೆ ಅಲ್ವ, ಸಿಲ್ಕ್ ಥ್ರೆಡ್ಡಲ್ಲಿ ನಾನು 157 ದಾರ ಸುತ್ಕೊಂಡಿದ್ದೀನಿ. 150 160 ಸುತ್ಕೊಳ್ಳಿ. ಗಮ್ ಪಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವ, ಈ 3 ಚೈನ್ ಒಳಗಡೆನ ಅದನ್ನು ಹಾಕಿ ಸ್ವಲ್ಪ ನಾರ್ಮಲ್ ಕುಚ್ಚಿಗಿಂತ ಒಂಚೂರು ಲೆಂತಿ ಬಿಡಬೇಕು ಫ್ರೆಂಡ್ಸ್. 2 ಇಂಚಷ್ಟು ನಾನು ಬಿಟ್ಟು ಕುಚ್ಚು ಕಟ್ಕೊಳ್ತೀನಿ. ಅಂದರೆ 2 ಇಂಚ್ ಲೆಂತಲ್ಲಿ ಕುಚ್ಚು ಕಟ್ಕೊಳ್ಳೋಣ. ಸೊ ಆದಷ್ಟು ಸ್ವಲ್ಪ ಲೆಂತಿಯಾಗಿ ಕಟ್ಕೊಳ್ಳೋಣ ಇದಕ್ಕೆ, ಯಾಕಂದರೆ ಸ್ಟೋನ್ ಶೀಟ್ ಕೂಡ ಬರುತ್ತೆ. ನಾರ್ಮಲ್ ಝರಿ ಥ್ರೆಡ್ಡಲ್ಲಾದರೂ ಕಟ್ಕೋಬೋದು, ಇಲ್ಲಾಂದರೆ ಫ್ರೆಂಡ್ಸ್ ನಾನು ಕಾಟನ್ ಥ್ರೆಡ್ಡಲ್ಲಾದರೂ ನೀವು ಕಟ್ಕೊಳ್ಬೋದು. ಇದಕ್ಕೇನು ಪ್ರಾಬ್ಲಮ್ ಇಲ್ಲ, ಇದೇನು ಕಾಣಿಸೋದಿಲ್ಲ, ನಮಗೆ ಕವರ್ ಆಗೋಗತ್ತೆ. ಸೊ ನನಗೆ ಜರಿ ಥ್ರೆಡ್ಡೇ ಈಸಿ ಆಗಿಬಿಟ್ಟು ಕಟ್ಟತ್ತೀನಿ. ಸೊ ಅದಕ್ಕೋಸ್ಕರ ಜರಿ ಥ್ರೆಡ್ ಯೂಸ್ ಮಾಡ್ತಿದ್ದೀನಿ. ಬೇಕಿರೋರು ಕಾಟನ್ ಥ್ರೆಡ್ ಕೂಡ ಸ್ಟಿಚ್ ಮಾಡ್ಕೋಬೋದು. ಸೊ ಈ ಥರ ಕಟ್ ಮಾಡಿಕೊಂಡು ಇವಾಗ ಸ್ಟೋನ್ ಶೀಟ್ ತೊಗೊಳ್ತೀನಿ ಫ್ರೆಂಡ್ಸ್. ಇವಾಗ ಫಸ್ಟು ಅದನ್ನು ತೊಗೊಳೋಕ್ಕಿಂತ ಮುಂಚೆ ನಾರ್ಮಲ್ ನೀಡಲಲ್ಲಿ ನಾನು 2 ಎಳೆ ದಾರ ನೋಡಿ, ಸಿಲ್ಕ್ ಥ್ರೆಡ್ 2 ಎಳೆ ದಾರನ ಪೂಣ್ಸಿಟ್ಕೊಂಡಿದ್ದೀನಿ. 2 ದಾರನ ಹಾಕಿದ್ದೀನಿ, ಒಟ್ಟು 4 ದಾರ ಆಗುತ್ತೆ. ಒಂದು ಸ್ವಲ್ಪ ಉದ್ದನ ತೊಗೊಂಡು ನಾಟ್ ಮಾಡಿಟ್ಕೋಬೇಕು, ಸ್ಮಾಲ್ ನಾಟು. ಆ ನೀಡಲ್ನ ನೋಡಿ ಹಿಂದೆಗಡೆ ಕುಚ್ಚು ಒಳಗಡೆ, ಆ ನಾಟು ಕುಚ್ಚು ಒಳಗಡೆ ಹೋಗಬೇಕು. ಆ ರೀತಿ ನಾನು ನೀಡಲ್ನ ಪಾಸ್ ಮಾಡಿಕೊಂಡು ಆ ನಾಟ್ನ ಒಳಗಡೆ ಹಾಕ್ಬಿಡ್ತೀನಿ. ಕುಚ್ಚು ಒಳಗಡೆ ನಾವು ತೋರಿಸ್ಕೋಬೇಕಾಗತ್ತೆ. ಆ ರೀತಿ ಪುಷ್ ಮಾಡಿ ಅದನ್ನು ಕುಚ್ಚು ಒಳಗಡೆ ಹೋಗೋ ಥರ. ಸೊ ಅವಾಗ ಟೈಟಾಗಿ ಎಳ್ಕೊಳ್ಳೋಣ, ಹಿಂದೆಗಡೆ ಬರಬೇಕು ಈ ದಾರ. ಸೊ ಇವಾಗ ನಾನು ಸ್ಟೋನ್ ಶೀಟ್ನ ಸ್ಟಿಕ್ ಮಾಡೋಣ. ಸ್ಟೋನ್ ಶೀಟ್ಗೆ ಗಮ್ ಹಾಕಿಟ್ಟಿದ್ದೆ ಅಲ್ವಾ, ಸೊ ಗಮ್ ಹಾಕಿದ್ದೆ ಅಲ್ವಾ, ಸ್ವಲ್ಪನೇ ಹಾಕ್ಕೊಳ್ಳಿ ಫ್ರೆಂಡ್ಸ್. ಅದೇನು ಅಂದರೆ ತುಂಬ ಸ್ಟಿಕ್ ಆಗೋದಿಲ್ಲ ಅದು. ಸೊ ಬರೀ ಗಮ್ಮಿಂದ ಸ್ಟಿಕ್ ಆಗೋ ಥರ ಇಲ್ಲ ಇದು, ನಾವು ಸ್ಟಿಚ್ ಮಾಡಲೇಬೇಕಾಗತ್ತೆ. ಕವರ್ ಮಾಡಿಬಿಡೋಣ. ಸೊ ಆ 2 ಕಟ್ ಪೀಸಸ್ಸು ಅಂದರೆ ಎಡ್ಜು ಹಿಂದೆಗಡೆ ಬರೋ ಥರ ಕವರ್ ಮಾಡ್ಕೊಳ್ತೀನಿ. ಸೊ ಅಲ್ಲಿಂದ ನಾನು ದಾರ ತೊಗೊಂಡು ಇದನ್ನು ನೋಡಿ 1 ಲೈನ್ 2 ಲೈನ್ ಮಧ್ಯೆ 2 ಸ್ಟೋನ್ ಲೈನ್ ಮಧ್ಯೆ ದಾರ ಹೋಗೋ ಥರ ನಾನು ರೌಂಡ್ ಮಾಡ್ಕೊಳ್ತೀನಿ, ಅಂದರೆ ಸುತ್ಕೊಳ್ತೀನಿ. 2 ಸ್ಟೋನ್ ಮಧ್ಯದಲ್ಲಿ ನಾನು ಕವರ್ ಮಾಡ್ಕೋಬೇಕು. ಸೊ 2 ಟೈಮ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಪ್ರತಿ 2 ಸ್ಟೋನ್ ಮಧ್ಯನೂ ಈ ಪಿಂಕ್ ಥ್ರೆಡ್ ಏನು 4 ಎಳೆ ದಾರ ತೊಗೊಂಡಿದ್ದೀನಿ 2 ಟೈಮ್ಸ್ ನಾನು ಕವರ್ ಮಾಡ್ತೀನಿ. 2 ಟೈಮ್ಸ್ ಈ ರೀತಿ ಸುತ್ಕೊಳ್ತೀನಿ. ಈ ರೀತಿ ರೋಲ್ ಮಾಡಿಕೊಂಡು 2 ಟೈಮ್ ದಾರನ ಈ ರೀತಿ ಸುತ್ಕೋಬೇಕು ನೋಡಿ. ಈ ಥರ ಟೈಟಾಗಿ ಇಟ್ಕೊಂಡು, ಅಂದರೆ ಅದು ಕದಲುತ್ತೆ ಹಿಂದೆಗಡೆ, ಸ್ವಲ್ಪ ಫಿನಿಶಿಂಗ್ ಬರೋ ಥರ ನೀವು ಇಟ್ಕೊಂಡು ಸ್ವಲ್ಪ ಚೆಕ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಆಮೇಲೆ 2 ಟೈಮ್ಸ್ ಆದ ತಕ್ಷಣ ಸ್ಟೋನ್ ಶೀಟಿಗೆ ನಾರ್ಮಲ್ ಕುಚ್ಚು ಥ್ರೆಡ್ಗೆ ಒಂದು 2-3 ಟೈಮ್ಸ್ ಸುತ್ಕೊಳ್ತೀನಿ. ಅದ್ರ ಕೆಳಗಡೆ ಸುತ್ಕೊಂಡು ಇದು ಬ್ಯಾಕ್ ಸೈಡ್ಗೆ ಬರ್ತೀನಿ ನಾನು. ಸೊ ಬ್ಯಾಕ್ ಸೈಡ್ ಅಂದರೆ ಹಿಂದೆಗಡೆ ಬಂದುಬಿಟ್ಟು ಇಲ್ಲಿ ನೋಡಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ನೀಟಾಗಿ ಫಿನಿಶಿಂಗ್ ನೀಟಾಗಿ ಕಾಣೋ ಥರ, ಅದು ಕಾಣಿಸಲ್ಲ ಅಷ್ಟು. ಸೊ ಸ್ವಲ್ಪ ನೀಟ್ ಮಾಡಿಕೊಂಡು ಇವಾಗ ನಾಟ್ ಹಾಕ್ಕೊಳ್ಳೋಣ. ಸೊ ಆ ಸ್ಟೋನ್ ಶೀಟು ಸೇರಿ ಈ ಥ್ರೆಡ್ಡೆಲ್ಲ ಸೇರಿಸ್ಬಿಟ್ಟು ನಾನು ನೀಡಲ್ನ ಪಾಸ್ ಮಾಡಿ ಸೊ ನಾಟ್ ಹಾಕ್ಕೊಳ್ತೀನಿ. ಇಲ್ಲೆಲ್ಲ ಥ್ರೆಡ್ಡು ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಆದರೂ ಹುಷಾರಾಗಿ ಮಾಡಬೇಕು, ಯಾಕಂದರೆ ಸಿಲ್ಕ್ ಥ್ರೆಡ್ ಅಲ್ವಾ, ಗಂಟು ಆಗಿಬಿಡುತ್ತೆ. ಮತ್ತು ನಿಮಗೆ ಕುಚ್ಚು ಕೂಡ ವೇಸ್ಟ್ ಆಗಿಬಿಡುತ್ತೆ ಎಲ್ಲಾದರೂ ಗಂಟು ಕಟ್ಕೊಂಡ್ರೆ. ಆದಷ್ಟು ಫಿನಿಶಿಂಗ್ ಅನ್ನೋದು ನೀಟಾಗಿರಬೇಕು. ಸೊ ಈ ರೀತಿ ಹೇಳ್ಕೊಂಡು ಒಂದು 2 ನಾಟ್ ಹಾಕ್ಕೊಳ್ತೀನಿ. ಒಂದು 2 ನಾಟ್ಸ್ ಹಾಕ್ಬಿಟ್ಟು ನೋಡಿ ಆ ನಾಟ್ ಒಳಗಡೆಯಿಂದನೇ ನೀಡಲ್ನ ಪಾಸ್ ಮಾಡಿಕೊಂಡು ಕಟ್ ಮಾಡ್ಕೊಂಬಿಡೋಣ. ಸೊ ಆದಷ್ಟು ಸ್ಟೋನ್ ಶೀಟು ಥ್ರೆಡ್ಡು ಎಲ್ಲ ಸೇರಿಸಿ ನಾಟ್ ಹಾಕ್ಕೊಳ್ಳಿ.
ಆವಾಗ ತುಂಬ ನೀಟಾಗಿ ಸೆಕ್ಯೂರ್ ಆಗುತ್ತೆ. ಈ ರೀತಿ ಎಳ್ಕೊಂಡು ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ ಥ್ರೆಡ್ಸ್ನೆಲ್ಲ. ಸೊ ಈ ಥರ ಫಿಟ್ಟಾಗೆ ನೀಟಾಗೆ ಕೂತ್ಕೊಳ್ಳುತ್ತೆ. ಸ್ಟಿಕ್ಕು ಮಾಡಬೇಕು, ಸ್ಟಿಚ್ಚು ಮಾಡಬೇಕು. ನೋಡಿ ಆ ಗಂಟಿಗೆ ಮತ್ತು ಅಲ್ಲೆಲ್ಲ ಎಕ್ಸ್ಟ್ರಾ ಥ್ರೆಡ್ ಸ್ವಲ್ಪ ಇಂಟು ಮಾರ್ಕ್ ಬಿದ್ದಿರುತ್ತೆ. ಯಾಕಂದರೆ ನಾವು ಕೆಳಗಡೆ ಒಂದೊಂದು ಸ್ಟೆಪ್ ಇಳಿತಾ ಬಂದ್ರೂ ಅದು ಇಂಟು ಮಾರ್ಕ್ ಬೀಳುತ್ತೆ ಫ್ರೆಂಡ್ಸ್. ಅದೇನು ಪರವಾಗಿಲ್ಲ, ಅಷ್ಟು ನೋಟಿಸ್ ಆಗೋಲ್ಲ, ಕಾಣೋದಿಲ್ಲ. ಸೊ ನೀಟಾಗೇ ಇರುತ್ತೆ. ಸೊ ಇವಾಗ ಕುಚ್ಚನ್ನು ಕಟ್ ಮಾಡ್ಕೊಬಿಡೋಣ, ಎಕ್ಸ್ಟ್ರಾ ಥ್ರೆಡ್ಸ್ನೆಲ್ಲ. ನೀವು ಶಾರ್ಟ್ ಬೇಕಂದರೆ ಶಾರ್ಟ್ ಮಾಡ್ಕೊಳ್ಳಿ, ಇನ್ನೂ ಲೆಂತ್ ಬೇಕಂದರೆ ಇನ್ನೂ ಲೆಂತ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಆರ್ಚ್ಗಿಂತ ಈ ಕುಚ್ಚು ಸ್ವಲ್ಪ ಲೆಂತಿಯಾಗೇ ಇರುತ್ತೆ. ಸೊ ಈ ರೀತಿ ಕಾಣುತ್ತೆ ಫ್ರೆಂಡ್ಸ್. ಬ್ಯಾಕ್ ಸೈಡಿಂದನೂ ನೀಟಾಗೆ ಕಾಣುತ್ತೆ, ಏನು ಅಂತ ಸ್ಟಿಚಸ್ ಎಲ್ಲ ತುಂಬ ಕೆಡ್ದಾಗ ಕಾಣಲ್ಲ, ಚೆನ್ನಾಗಿ ಕಾಣಿಸುತ್ತೆ. ನಾನು ಹೇಳಿದೆ ಅಲ್ವಾ 3 ಚೈನ್ ಸ್ವಲ್ಪ ಕಂಜೆಸ್ಟ್ ಆಗ್ಬೋದು ಅಂತ. ಸೊ ಅಲ್ಲಿ ಕೌಂಟ್ ಮಾಡ್ಕೊಂಡು ಬೇಸ್ ಲೈನಲ್ಲಿ ಬೇಕಂದರೆ ಕುಚ್ಚು ಬರೋ ಕಡೆ ನೀವು 4 ಚೈನ್ ಅಥವಾ 5 ಚೈನ್ ಹಾಕ್ಕೋಬೋದು. ಇನ್ ಕೇಸ್ ಕುಚ್ಚು ಕಟ್ಟೋ ಕಡೆ 5 ಚೈನ್ ಹಾಕಿದ್ರೆ ಮಿಕ್ಕಿದ 5 ಸರ್ತಿ 3 ಚೈನ್ 5 into 3 ಹಾಕ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಇನ್ನೂ ಒಂದು ಕುಚ್ಚು ಕಟ್ಟಿದ್ದೀನಿ ನೋಡಿ. ಸೊ ಸ್ವಲ್ಪ ಸ್ಪೀಡಾಗಿ ತೋರಿಸ್ತೀನಿ. ನೀಡಲ್ಲಿ ಹಾಕಿಬಿಟ್ಟು ಆ ನಾಟ್ ಒಳಗಡೆ ಹೋಗಿಸ್ಬಿಟ್ಟು ಅಲ್ಲಿ ಸೈಡಲ್ಲಿ ಪಾಯಿಂಟ್ ಮಾಡಿ ಇಟ್ಕೊಂಡಿರೋಣ. ಇವಾಗ ಇದಕ್ಕೆ ಗಮ್ ಪೇಸ್ಟ್ ಸ್ವಲ್ಪ ಗಮ್ ಮಾಡಿಬಿಟ್ಟು ಈ ಥರ ಕವರ್ ಮಾಡಿ 2 ಸ್ಟೋನ್ಸ್ ಲೈನ್ ಮಧ್ಯ 2 ಸರ್ತಿ ದಾರ ಬರಬೇಕು. ಆ ರೀತಿ ರೋಲ್ ಮಾಡ್ಕೊಳ್ಳೋಣ, ಥ್ರೆಡ್ಡೆಲ್ಲ ಕವರ್ ಮಾಡ್ಕೊಳ್ಳೋಣ 2 ಟೈಮ್ಸ್. 1 ಟೈಮ್ ಮಾಡಿದ್ರೂ ಸಾಕಾಗುತ್ತೆ ಫ್ರೆಂಡ್ಸ್. ಆ ಪಿಂಕ್ ಥ್ರೆಡ್ಡು ಅನ್ನೋದು ನೀಟಾಗಿ ಕಾಣಿಸ್ಲಿ ಅಂದ್ಬಿಟ್ಟು ನಾನು 2 ಟೈಮ್ಸ್ ರೋಲ್ ಮಾಡಿದ್ದೀನಿ. ಮತ್ತು ಇವಾಗ ಕುಚ್ಚು ಥ್ರೆಡ್ ಒಂದು 3 ಟೈಮ್ಸ್ ಮಾಡ್ಕೊಳ್ಳೋಣ. 3 ಟೈಮ್ಸ್ ಮಾಡಿಬಿಟ್ಟು ಹಿಂದೆಗಡೆ ಒಂಚೂರು ಟರ್ನ್ ಮಾಡಿ ನೋಡಿ. ಈ ಥರ ಎಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಕೈಯಲ್ಲಿ ಸರಿ ಮಾಡಿ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಆವಾಗ ಸ್ಟೋನ್ ಶೀಟ್ ವಿತ್ ಸುತ್ಕೊಂಡಿರೋ ಥ್ರೆಡ್ಸ್ ಎಲ್ಲ ಸೇರಿ ನಾನು 2 ಟೈಮ್ಸ್ ಅಥವಾ 3 ಟೈಮ್ಸ್ ನಾಟ್ ಹಾಕ್ಬಿಡ್ತೀನಿ. ನಾಟ್ ಹಾಕಿ ಸೆಕ್ಯೂರ್ ಮಾಡ್ತೀನಿ. ಮತ್ತು ಅದರಿಂದನೇ ಪಾಸ್ ಮಾಡಿ ಕಟ್ ಮಾಡಿಬಿಡ್ತೀನಿ. ಸೊ ನೋಡಿ, ಈ ಥರ ಹೆಚ್ಚು ಕಮ್ಮಿ ಇದ್ದರೆ ಕೈಯಲ್ಲೇ ಸ್ವಲ್ಪ ಸರಿ ಮಾಡ್ಬೋದು, ಅಥವಾ ಕವರ್ ಮಾಡಿ ಸುತ್ತಬೇಕಾದ್ರೆ ನೀಟಾಗಿ ನೋಡ್ಕೊಂಡು ಸುತ್ತಕೊಂಡ್ರೆ ಅದು ಮೇಲೆ ಕೆಳಗಡೆ ಆಗೋದಿಲ್ಲ. ಎಕ್ಸ್ಟ್ರಾ ಜಿಗ್ಜ್ಯಾಗ್ ಪ್ಯಾಟ್ರನ್ ಇರೋ ಥ್ರೆಡ್ಗೆಲ್ಲ ನಾವು ಗಮ್ ಹಾಕಿಬಿಟ್ಬಿಡಬೇಕು, ಆವಾಗ ನಮಗೆ ನೀಟಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಇದೆ ಅಲ್ಲ. ಸೊ ಇದಷ್ಟೇ. ಮತ್ತು ಒಂದು ಬಾಲ್ ಅಂದರೆ ಗೋಲ್ಡ್ ಬಾಲ್ ಇಟ್ಬಿಟ್ಟು ಮಣಿ ಇಟ್ಬಿಟ್ಟು ಬೀಡು ಸೊ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಡಿಸೈನು. ತುಂಬ ನೀಟಾಗಿರುತ್ತೆ. ಇದು ಸ್ವಲ್ಪ ಸ್ಪೆಷಲ್ ಕುಚ್ಚು ಥರನೇ. ಆ ವಿಡಿಯೋದಲ್ಲಿ ಶೈನಿ ಗೊತ್ತಾಗಲ್ಲ ಅಲ್ವಾ ನಿಮಗೆ, ಸ್ಟ್ರೈಟಾಗಿ ತುಂಬ ಶೈನಿ ಇರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಒಂಥರ ಡಿಸೈನರ್ ಕುಚ್ಚು ಥರ. ಸೊ ಈ ರೀತಿ ಆರ್ಚಿಗೆ ಈ ಥರ ಕುಚ್ಚು ತುಂಬ ನೀಟ್ ಲುಕ್ ಬಂದಿತ್ತು. ಮುಹೂರ್ತ ಸ್ಯಾರಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು ಈ ಡಿಸೈನು. ತುಂಬ ಇಷ್ಟ ಬಿದ್ದರು ಫ್ರೆಂಡ್ಸ್. ಕಸ್ಟಮರ್ ಕೂಡ ತುಂಬ ಖುಷಿ ಆಯಿತು ಅವ್ರಿಗೂ. ಸೊ ಇದಕ್ಕೆ ಪ್ರೈಸ್ ಬಂದು ನೀವು 900 to 1000 ಚಾರ್ಜ್ ಮಾಡ್ಬೋದು. ಕುಚ್ಚು ಕೂಡ ಸ್ಪೆಷಲಾಗಿ ಬರುತ್ತೆ, ಡಿಸೈನರ್ ಕುಚ್ಚು. ಸೊ ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ, ಸಖತ್ತಾಗಿ ಕಾಣಿಸುತ್ತೆ. ಆರ್ಚ್ ಕೂಡ ಈಸಿ ಇದೆ ಅಂತ ಕಷ್ಟ ಇಲ್ಲ. 3-4 ಸ್ಟೆಪ್ಸೆಲ್ಲ ಇಲ್ಲ, ಓನ್ಲಿ 2 ಸ್ಟೆಪ್ಸಲ್ಲೇ ನಿಮಗೆ ಫಿನಿಶ್ ಆಗೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.